ಬಾಬಾ ಕೂತ್ಕೊಳ್ಳಿ, ಚಾ ಮಾಡ್ಕೊಂಡು ಬರ್ತೀನಿ, ಚಾ ಕುಡಿಯುವಂತ್ರೆ. ಅಯ್ಯೋ ಅಮ್ಮು, ನನಗೆ ಚಾದು ಎಲ್ಲ ಏನು ಬೇಡ, ನಾನು ಹೋಗಬೇಕು. ಮಾವ ನೀವು ಮಲ್ಕೋರಿ ಆರಾಮಾಗಿ. ಹಿಂಗೆ ಎದ್ದದು ಕುಂದ್ರಕ್ಕೆ ಹೋಗ್ರಿ, ಸ್ವಲ್ಪ ರೆಸ್ಟ್ ಮಾಡಿರಿ, ಮತ್ತು ವಾಕಿಂಗ್ ಅದು ಮಾಡಿರಿ. ವಾಕಿಂಗ್ ಅದು ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದು. ನೀವು ಹೊಲ್ದಾಗ ಕೆಲಸ ಮಾಡೋರು, ನಿಮಗೆ ಇದೆಲ್ಲ ಬೇಕನ, ಆದರೂ ನೀವು ಗಟ್ಟಿಮುಟ್ಟಿರವ್ರ, ನಿಮ್ಗೆ ಯಾಕೆ ಹಿಂಗಾತ ಅಂತ ನನಗೆ ಆಶ್ಚರ್ಯ ಆಗತೈತಿ. ಹೌದು ರೀ, ಅಪ್ಪ ಎಷ್ಟು ಗಟ್ಟಿ ಮುಟ್ಟಿದ್ದ, ಅಪ್ಪಗೆ ಹಿಂಗೆಲ್ಲ ಆಗಕತ್ತತಿ. ಯಾಕೆ ನಮ್ಗೆ ಎಲ್ಲರಿಗೂ ಹಿಂಗಾಗತ್ತತಿ ರೀ? ಅತ್ತರ್ನ ಹುಷಾರಾಗಿ ನೋಡ್ಕೊಳ್ಳಿ, ನಾನು ನಾಳೆ ಬರ್ತೀನಿ. ಸರಿ ಸುಂದ್ರಿ, ಮತ್ತು ನೀನು ಇಲ್ಲೇ ಇದ್ದು ಬಾ ಒಂದಿನ, ನಿಂಗೂ ಸಮಾಧಾನ ಆಗ್ತತಿ. ಅಮ್ಮನ ಹತ್ರ ನಾನು ಇರ್ತೇನೆ, ನಾಳೆ ಬೆಳಿಗ್ಗೆ ಮತ್ತು ಬರುವಂತೆ. ಹಾಂ ಸರಿ ರೀ, ಸ್ವಲ್ಪ ಚಾ ಕುಡ್ದ ಹೋಗ್ರಿ. ಚಾದು ಏನು ಬೇಡ, ನಂಗೆ ಏನು ಕುಡಿಯೋದಕ್ಕೂ ಮನಸ್ಸು ಇಲ್ಲ. ಅಯ್ಯೋ ಹಾಗಂದ್ರೆ ಹೇಗೆ ಬಾಬಾ, ನಾನು ಮಾಡ್ಕೊಂಡು ಬರ್ತೀನಿ, ನೀವು ಸ್ವಲ್ಪ ಕುಡಿಬೇಕು ಅಷ್ಟೇ. ಅತ್ತೆ ಅಳೋದಕ್ಕೆ ಹೋಗ್ಬೇಡಿ, ಏನಾಗಿಲ್ಲ, ಎಲ್ಲರ ಜೀವನ ಸರಿ ಹೋಗ್ತದೆ. ಅಮೋಘ್ ಅಂಕಿತಾನು ಇಬ್ಬರು ಒಂದಾಗ್ತಾರೆ. ನಾನು ಒಂದು ಸರಿ ಅವ್ರ ಜೊತೆ ಮಾತಾಡ್ತೀನಿ ಅಂತ ನೀವೇನೂ ಯೋಚನೆ ಮಾಡಬೇಡಿ. ಸ್ವಲ್ಪ ಅಮ್ಮಂಗೆ ಹುಷಾರಾಗಲಿ, ಅಮ್ಮಂಗೆ ಹುಷಾರಾದ್ಮೇಲೆ ಬಂದು ನಾನೇ ಹೋಗಿ ಮೀನಾ ಆಂಟಿಯವ್ರ ಮನೆಗೆ ಹೋಗಿ ನಾನೇ ಮಾತಾಡ್ತೀನಿ. ನೀವೇನೂ ಬೇಜಾರು ಮಾಡ್ಕೋಬೇಡಿ, ಸರಿನಾ? ಏನು ಮಾತಾಡೋದ್ರಿಂದ ಏನು ಪ್ರಯೋಜನಪ್ಪ? ಎಲ್ಲರೂ ನೆಟ್ಟಗೆ ಇದ್ರೆ ಹಿಂಗ್ಯಾಕೆ ಆಗ್ತಿತ್ತು? ನೆಟ್ಟಗೆ ನೋಡಿದ್ರೆ ಇರಂಗಿಲ್ಲ. ಈಗ ಮನೆ ಬಿಟ್ಟು ಹೋದ್ರು, ಅದಾತು ಇದಾತು ಅಂದ್ರೆ ಯಾರು ತಾನು ತಡ್ಕೋತಾರೆ ನೀನು ಹೇಳು? ಕಷ್ಟ ಅನ್ನೋದು ಎಲ್ಲರಿಗೂ ಬರೋದನ್ನ, ಅದನ್ನು ಸಹಿಸ್ಕೊಂಡ ಯೋಚನೆ ಮಾಡ್ಕೊಂಡ ಹೋಗ್ಬೇಕು. ಅದನ್ನು ಬಿಟ್ಟು ನನಗೆ ಬಂದಿದ್ದ ನನಗೆ ಬೇಕು, ನನಗಿದು ಬೇಕು ಅದ ಬೇಕು ಅಂದ್ರೆ ಹೆಂಗೆ ಆಗ್ತದೆ ನೀನು ಹೇಳಿ ನೋಡೋನು? ಎಲ್ಲದಕ್ಕೂ ಗಟ್ಟಿಯಾಗಿರ್ಬೇಕು. ಆದರೆ ಇವರು ಹಂಗಲ್ಲ, ಕಷ್ಟ ಬಂದಾಗ ಒಂಥರ, ಸುಖ ಬಂದಾಗ ಒಂಥರ, ಹಿಂಗೆಲ್ಲ ಮಾಡಿಬಿಟ್ಟಾಳ. ಹಾಂ, ಈಕಿ ಮಗಗೆ ಚಂದಾಗ ಬುದ್ಧಿ ಹೇಳಿದ್ರೆ ಮಗ ಯಾಕೆ ಹಿಂಗೆ ಆಗ್ತಿದ್ದ? ನಾನು ಹೇಳಿದ ಮಾತಂತೂ ತಲೆಯಾಗ ಹಾಕೋತಿರ್ಕಿಲ್ಲ, ತನಗೆ ತಿಳಿದಂಗೆ ಮಾಡ್ತಿದ್ದ. ಹೋಗ್ಲಿ ಬಿಡಿ ಮಾವ, ಎಲ್ಲರೂ ಇರೋದು ಒಂದೊಂದು ಥರ, ಎಲ್ರಿಗೂ ಒಂದೇ ಥರ ಇರಂದ್ರೂ ಇರೋಕ್ಕಾಗಿಲ್ಲ. ಈಗ ಅದನ್ನು ನಾವು ಸರಿಪಡಿಸ್ಬೇಕಷ್ಟೆ, ಹೆಂಗಾದರೂ ಮಾಡಿ ಅದನ್ನ ಸರಿಪಡಿಸೋಣಂತ ನೀವೇನೂ ಯೋಚನೆ ಮಾಡಬೇಡಿ ಮಾವ. ನಾನು ಇರ್ಬೇಕಾದ್ರೆ ಯಾಕೆ ಯೋಚನೆ ಮಾಡ್ತೀರಿ? ಆರಾಮಾಗಿರಿ. ಅತ್ತೆ ನೀವೇನೂ ಯೋಚನೆ ಮಾಡಬೇಡಿ, ನಾನು ಸ್ವಲ್ಪ ಅಮ್ಮಂಗೆ ಹುಷಾರಾದ್ಮೇಲೆ ಬಂದು ಅಂಕಿತಾ ಅವ್ರ ಮನೆಗೆ ಹೋಗಿ ಮಾತಾಡ್ತೀನಿ, ಸರಿನಾ? ಅಲ್ಲಿವರೆಗೂ ಅವರು ಅಲ್ಲೇ ಇರಲಿ. ಈಗ ಸ್ವಲ್ಪ ದಿನ ಅವರು ಅಲ್ಲೇ ಇದ್ದು ಬಂದರು, ಅವ್ರಿಗೂ ಕೂಡ ಏನೋ ಮನಸ್ಸಿಗೆ ಒಂಥರ ಚೇಂಜ್ ಅನ್ಸುತ್ತೈತಿ. ಇಲ್ಲ ಅಂದರೆ ಇಲ್ಲೇ ಇದ್ದು ಅವ್ರಿಗೂ ಅದೇ ನೆನಪು ಬಂದು ಇನ್ನೂ ಅಳೋದು ಇದೇ ಆಗುತ್ತೆ. ಅದಕ್ಕಾಗಿ ಸ್ವಲ್ಪ ದಿನ ಅವ್ರು ಅಲ್ಲಿ ಇರಲಿ. ಅಲ್ಲಿದ್ದ ಮೇಲೆ ಅಲ್ಲಿಂದ ಬೇಕಿದ್ರೆ ಆಮೇಲೆ ಮಾತಾಡ್ಕೊಂಡು ಕರ್ಕೊಂಡು ಬಂದ್ರಾಯ್ತು. ನೋಡೋಣ, ನೀವು ಕಣ್ಣೀರು ಹಾಕೋದಕ್ಕೆ ಹೋಗ್ಬಿಡತ್ತೆ. ನೀವು ಎಷ್ಟೇ ಮಾಡಿದ್ರು ನನ್ನ ಅಮ್ಮನ ಥರನೇ ಅಲ್ವಾ? ಸೊ ನೀವು ಅಳೋದನ್ನ ನನ್ನ ಕೈಯಿಂದ ನೋಡೋಕ್ಕಾಗ್ತಾಯಿಲ್ಲ. ಮಾಡೋದು ಮಾಡ್ಯಾಳ, ಕಣ್ಣೀರು ಹಾಕೋದ ಏನು ಮಾಡ್ತಾಳಪ್ಪ? ಹಾಂ ನೋಡು ಕ್ರಿಶ್, ನೀನು ಅನ್ಕೊಂಡಂಗೆ ಇಲ್ಲಕ್ಕಿ ಭಾಳ ಇದಾಳಕಿ, ಅದಕ್ಕೆ ಇಲ್ಲಿವರೆಗೂ ಬಂದಾಳಕಿ. ಅಪ್ಪ ಇರ್ಲಿ ಬಿಡಪ್ಪ, ನೀನು ಸ್ವಲ್ಪ ರೆಸ್ಟ್ ಮಾಡು. ಇದನ್ನ ಮನಸ್ಸೇ ಇಟ್ಕೊಂಡ ನೀನು ಅದನ್ನ ತಲೆ ಹಾಕೊಂಡ ಕುಂದ್ರಕ್ಕೆ ಹೋಗ್ಬೇಡ, ನೀನು ಸಮಾಧಾನವಾಗಿರಪ್ಪ. ಹೌದಪ್ಪ ಕೃಷ್ಣ, ನಾನು ಇಷ್ಟು ದಿನ ಮಾಡಿದ ತಪ್ಪಿಗೆ ಈಗ ಅನುಭವಿಸಾಕತ್ತೇನೆ, ಇನ್ನು ಅನುಭವಿಸ್ತಾನೆ ಏನೋ. ನನಗೆ ಇನ್ನು ತಪ್ಪಿದ್ದಲ್ಲಿದು ಜೀವನದಾಗ ಬಹಳ ನೋಡ್ಬಿಟ್ಟನು. ಇನ್ನು ಎಷ್ಟು ನೋಡೋದೈತೋ ಏನೋ. ನಾನು ಸಾಕಾಗಿ ಹೋಗದ ಜೀವನನ ಬ್ಯಾಡ ಅಂತ ಅನಿಸ್ಬಿಟ್ಟದ. ನಾನು ಮಾಡಿದ ತಪ್ಪಿಗೆ ಈಗಾಗಲೇ ಶಿಕ್ಷೆ ಅನುಭವಿಸಾಕತ್ತೇನೆ, ಇನ್ನೂ ಎಷ್ಟು ಅನುಭವಿಸ್ಬೇಕೋ ಏನೋ. ಈಗ ನೋಡಿದ್ರೆ ಮಗ ಸೊಸಿ ದೂರ ಆಗ್ಯಾರ, ಮಗಳು ಬಂದ ತವ್ರ ಮನ್ಯಾಗ ಕುಂತಾಳ. ಇನ್ನೂ ಏನೇನಾಯ್ತು ನನ್ನ ಜೀವನದಾಗ? ಗಂಡಗೆ ನೋಡ್ರಿ ಹಿಂಗಾಗೈತಿ, ಬೀಗತಿಗೆ ನೋಡಿದ್ರೆ ಹಂಗಾಗೈತಿ. ಯಾಕೆಲ್ಲ ಹಿಂಗೆ ನೋಡ್ಯಾತಂತ ಗೊತ್ತಾಗ್ಬಾರ್ದು. ನಾನು ಮಾಡಿದ ತಪ್ಪಿಗೆ ಎಲ್ಲ ಒಟ್ಟೊಟ್ಟಿಗೆನ ಬಂದ ನನಗೆ ಕಾಟ ಕೊಡಕತ್ತವ ಏನೋ, ಎಲ್ಲ ಒಟ್ಟೊಟ್ಟಿಗೆನ ಬಂದವ. ಏನು ಮಾಡೋದು? ಎಲ್ಲ ನಾವು ಪಡ್ಕೊಂಡು ಬಂದಿರೋದು. ಇನ್ನೂ ಏನೇನಾಯ್ತು ನಮ್ಮ ಜೀವನದಾಗ ನನಗೆ ಗೊತ್ತಿಲ್ಲ. ಆದರೆ ಇನ್ನೂ ಎಷ್ಟು ಇದು ಮಾಡಬೇಕು ನನಗಂತೂ ಗೊತ್ತಿಲ್ಲ. ಚಿಂತೆ ಮಾಡಿ ಸಾಯ್ಬೇಕಾಗತ್ತತಿ. ತಗೊಳ್ಳಿ ಬಾವ, ಟೀ ಕುಡೀರಿ. ಅಯ್ಯೋ ಅಮ್ಮ, ಬ್ಯಾಡ ಅಂದ್ರೂ ಕೇಳಿಲ್ಲಲ್ಲ, ಹೋಗಿ ಮಾಡ್ಕೊಂತ ಬಂದುಬಿಟ್ಟಲ್ಲ, ಮತ್ತು ಮಾಮಗೆ ತೊಗೊಂಬರ್ಲಿಲ್ಲ? ಇಲ್ಲ ಬಾವ, ಅವರು ಅವಾಗಲೇ ಕುಡ್ದಾರ, ಸ್ವಲ್ಪ ಚಹಾ ಬಿಸ್ಕಿಟು ಕುಡ್ದಿದ್ರು. ಅದಕ್ಕೆ ಅವ್ರಿಗೆ ಮತ್ತೆ ನಾನು ಆಮೇಲೆ ಊಟ ಅದು ಮಾಡಂಗಿಲ್ಲ. ಅವರು ಬರೀ ಅದನ್ನ ಕುಡಿದು ಕುಂತು ಬಿಡ್ತಾರೆ. ಹಾಗಾಗಿ ಅವ್ರು ಆಮೇಲೆ ಮಾಡ್ತಾರೆ ಮಾವ. ಇವಾಗ ನೀವು ತಗೊಳ್ಳಿ, ಕುಡೀರಿ. ಅಮ್ಮು, ನಾ ಈಗ ಹೇಳ್ತೇನಂತ ತಪ್ಪು ತಿಳ್ಕೊಬೇಡ. ನಾನೀಗ ಒಂದು ಹೇಳ್ತೇನೆ, ಆ ರೀತಿ ಮಾಡು. ನೋಡು, ಜೀವನದಾಗ ಕಷ್ಟ ಸುಖ ಎಲ್ಲವೂ ಬರ್ತಾವ, ಎಲ್ಲವನ್ನು ನಾವು ಎದುರಿಸಿ ನಿಲ್ಲಬೇಕು. ಆದ್ರೆ ಈ ರೀತಿ ತವ್ರ ಮನೆಗೆ ಬಂದು ಇರ್ತಾವನ್ನೋದನ್ನು ಇರ್ಬೋದು, ಅದು ನಮ್ಮನೆ. ಆದ್ರೆ ಗಂಡು ಮನೇಲಿ ನಾವು ಇರೋದು ಎಷ್ಟು ಮುಖ್ಯ ಅಂತ ಅದು ನಮಗೂ ಗೊತ್ತೈತಿ. ಆದರೆ ಈಗ ನೀನು ಇಲ್ಲಿ ಬಂದಿರೋದನ್ನು ನೋಡಿ ನನಗೆ ಭಾಳ ಬೇಜಾರಾಗತ್ತೈತಿ. ಯಾಕಂದ್ರೆ ನೀನು ಬಂದಿರೋದು ಇಲ್ಲಿ ನಿಮ್ಮ ಅಣ್ಣನ ಸಲುವಾಗಿ. ನಿಮ್ಮ ಅಣ್ಣನ ಅವನು ಹೆಂಡತಿ ತವ್ರ ಮನೆ ಕಳಿಸಿದ ಅಂತೇಳಿ ನೀನು ಇಲ್ಲಿ ಬಂದು ಕುಂದ್ರಂಗಾಗೈತಿ. ನೀನೇನು ಬೇಜಾರು ಮಾಡ್ಕೋಬೇಡ, ಇದನ್ನೆಲ್ಲ ನಾನು ಸರಿ ಮಾಡ್ತೀನಿ, ಸರಿನಾ? ನೀನು ಆರಾಮಾಗಿ ಅಂಕಲ್ಲ ನೋಡ್ತಾ ಇರು. ಹಾಂ,
ಅಯ್ಯೋ ಬಾಬಾ, ನನಗೇನು ಬೇಜಾರಿಲ್ಲ. ನಾನು ಇಲ್ಲಿ ಬಂದಿರೋದು ನಾನು ಹಾಗೇನೆ ಬಂದಿರೋದು. ಅನ್ನಂಗೆ ಬುದ್ಧಿ ಬರಲಿ. ಇಲ್ಲಿ ನಾನು ಬಂದು ತವ್ರ ಮನೇಲಿ ಕುಂತ್ರೆ ಮಂದಿ ಎಲ್ಲ ಜನ ಏನಂತಾರೆ ಅನ್ನೋದು ಅವ್ನಿಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಬಂದಿರೋದು. ಅವ್ರೇನು ನಾನು ಹೋಗು ಅಂತ ಕಳಿಸಿಲ್ಲ ಬಾಬಾ. ನಾನಾಗೆ ಅವ್ರಿಗೆ ಹೇಳಿ ಬಂದಿರೋದು, ಇವ್ರ ಜೀವನ ಸರಿ ಮಾಡಬೇಕು ಅಂದರೆ ನಾನು ಅಲ್ಲಿ ಹೋಗಲೇಬೇಕು. ಇವ್ರಿಗೆ ಜೀವನ ನಾನು ಅಂದರೆ ಸರಿ ಮಾಡೋಕ್ಕಾಗುತ್ತದೆ. ಅವನಿಗೆ ಬುದ್ಧಿ ಬರಬೇಕು. ಇವಾಗ ನಾನು ತವ್ರ ಮನೆಗೆ ಬಂದು ಕುಂತ್ರೆ ಊರ ಮಂದಿಯೆಲ್ಲ ಏನಂತಾರೆ ಅನ್ನೋದು ಅವನಿಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನಾನು ಬಂದಿರೋದು ಬಾಬಾ. ಇಲ್ಲ ಅಂದಿದ್ರೆ ನಾನು ಬರ್ತಿರ್ಲಿಲ್ಲ. ನನ್ನೇನು ಅವ್ರು ಕಳಿಸಿಲ್ಲ ಬಾಬಾ ಹೋಗು ಅಂತ. ನನ್ನ ಮಗ ಜೀವನ ಹೀಗಾಗೈತಿ, ನೀನು ಬಿಟ್ಟು ಹೋಗು, ನೀನು ಇರಬೇಡ ಅಂತ ಹೇಳಿಲ್ಲ ಬಾಬಾ. ಅವರು ಒಳ್ಳೆಯವರು ಬಾಬಾ, ಅವರು ತುಂಬಾ ಒಳ್ಳೆಯವರು. ಅವರು ಬೇಡಮ್ಮ, ನೀನು ಹಿಂಗೆಲ್ಲ ಮಾಡೋಕೆ ಹೋಗಬೇಡ, ಸುಮ್ಮನೆ ನಿನ್ನ ಜೀವನದಲ್ಲಿ ಯಾಕೆ ಈ ರೀತಿ ಎಲ್ಲ ತೊಂದರೆಗಳ ತದ್ಕೋತಿ ಅಂತಂದರು. ಅದಕ್ಕೆ ಇಲ್ಲ ಅತ್ತೆ, ನಾನು ಈ ರೀತಿ ಮಾಡಿದ್ರೆ ನಮ್ಮ ಅಣ್ಣಾಗ ಬುದ್ಧಿ ಬರ್ತೈತಿ. ಇಲ್ಲ ಅಂತಂದ್ರೆ ಅವನಿಗೆ ಬುದ್ಧಿ ಬರೋದೇ ಇಲ್ಲ. ಅವನು ಇದೇ ರೀತಿ ಮಾಡ್ಕೊತಾರೆ ಹೋಗ್ತಾನೆ. ಅದಕ್ಕಾಗಿ ನಾನು ಈ ರೀತಿ ಮಾಡಲೇಬೇಕು. ಪ್ಲೀಸ್ ಇದನ್ನು ಮಾತ್ರ ನೀವು ಇದು ಮಾಡೋಕೆ ಹೋಗಬೇಡಿ ಅಂತ ಹೇಳಿನಿ. ಅದಕ್ಕಾಗಿ ಪಾಪ ಅವರು ಆಯ್ತಂತ ಒಪ್ಕೊಂಡಿದ್ದಾರೆ. ಇಲ್ಲ ಅಂದಿದ್ರೆ ಅವರು ಒಪ್ಕೋತಿರ್ಲಿಲ್ಲ ಅಂತ ಅನಿಸ್ತೈತಿ ಬಾಬಾ. ಅಯ್ಯೋ ಹೌದಾ, ಒಳ್ಳೆ ಡಿಸಿಷನ್ ತೊಗೊಂಡಿದ್ಯಾ. ನೀನು ತೊಗೊಂಡಿರೋ ಈ ನಿರ್ಧಾರ ಕರೆಕ್ಟಾಗೇ ಐತಿ. ಆದ್ರೆ ನಿನ್ನ ಜೀವನ ನೀನು ನೋಡ್ಕೋಬೇಕು ಅಲ್ವಾ. ಏನು ಹೇಳ್ತಾ ಇದೀಯ ಅಮ್ಮ? ನೀನು ಅಮ್ಮಗನಿಗೋಸ್ಕರ ಗಂಡ ಮನೇಲಿ ಈ ರೀತಿ ಹೇಳಿ ಬಂದಿದ್ಯಾ? ಇದೆಲ್ಲ ಇಷ್ಟೆಲ್ಲ ಅಂದ್ರೂ ಇಷ್ಟೊತ್ತು ಮತ್ತೆ ಯಾಕೆ ಹೇಳಿರಲಿಲ್ಲ? ಏನು ಮಾಡಿಸಿದ್ರಿ? ಎಲ್ಲ ನನ್ನಿಂದಾಗೆ ಇದೆಲ್ಲ ಆಗಿರೋದು. ನಾನು ಒಂದು ಹೋಗಿ ಒಂದು ಮಾಡಾಕತ್ತನಲ್ಲ, ಅದಕ್ಕೆ ಹಿಂಗಾಗತ್ತತಿ. ನನ್ನಿಂದಾಗಿ ನನ್ನ ಮಗಳ ಜೀವನನೂ ಹಾಳಾಗತ್ತತಿ. ಎಷ್ಟು ದಿನ ನಾನು ನಿನಗೆ ಮೋಸ ಮಾಡಿದ್ನಿ, ನಿನಗೆ ಅನ್ಬಾರ್ದಿಲ್ಲ ಅಂದಿನಲ್ಲ, ಆ ತಪ್ಪಿಗೆ ಇದೆಲ್ಲ ಆಗತ್ತತಿ ಅಂತ ಅನಿಸ್ತತಿ. ನನ್ನನ್ನು ಕ್ಷಮಿಸ್ಬಿಡವ, ನನ್ನ ಕ್ಷಮಿಸ್ಬಿಡು. ಅಯ್ಯೋ ಚಿಕ್ಕಮ್ಮ, ಯಾಕೆ ಚಿಕ್ಕಮ್ಮ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ? ನೋಡಿ ಚಿಕ್ಕಮ್ಮ, ನಿಮ್ಮಿಂದ ನನಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಚಿಕ್ಕಮ್ಮ. ನಾನಿವಾಗ ಅತ್ತೆ ಮನೇಲಿ ಆರಾಮಾಗೇ ಇದ್ದೀನಿ, ನೆಮ್ಮದಿಯಾಗೇ ಇದ್ದೀನಿ. ಅತ್ತೆ ನನ್ನ ಮಗಳ ಥರ ನೋಡ್ತಾರೆ ಅಂತ ಅತ್ತೆ ಎಲ್ಲಿ ಸಿಗ್ತಾರೆ ಹೇಳಿ? ಅದಕ್ಕೆ ನಾನು ಅವ್ರನ್ನ ಮಗಳ ಥರನೇ ಟ್ರೀಟ್ ಮಾಡಬೇಕು ಅಲ್ವಾ? ಅದಕ್ಕೆ ನಾನು ಇವತ್ತು ಬರಬಾರ್ದು ಅಂತ ಅಂದ್ಕೊಂಡಿದ್ನಿ. ಆದರೆ ಅಪ್ಪಂಗೆ ಹಿಂಗಾಗಿದೆ ಅಂತ ಕೇಳಿ ಇಲ್ಲಿ ನಾನು ನಾಳೆ ಹೋಗ್ತಾನಂದ್ರೂ ಪಾಪ ಅವರು ಇಲ್ಲ ನಿಂಗೂ ನೋಡುವಂಗಾಗಿರ್ತೈತಿ, ನಿನ್ನ ಮನಸ್ಸಿನಾಗೂ ಏನೆಲ್ಲ ಅನಿಸ್ತಾ ಇರ್ತೈತಿ ನನಗೆ ಗೊತ್ತಾಗುತ್ತೆ ನೋಡಿ, ನಾನು ಇವಾಗಲೇ ಕರ್ಕೊಂಡು ಹೋಗ್ತೀನಿ ಅಂತ ಪಾಪ ನನ್ನ ಕರ್ಕೊಂಡು ಬಂದರು. ಇಲ್ಲ ಅಂದಿದ್ರೆ ನಾನು ನಾಳೆ ಬರ್ತಿದ್ದೆ. ಆದರೂ ನನಗೆ ಅಪ್ಪನ ಯಾವಾಗ ನೋಡ್ತೀನೋ ಅಂತ ಮನಸ್ಸಲ್ಲಿ ಕಾಡ್ತಾ ಇತ್ತು. ನೀವೇ ಕ್ಷಮೆ ಕೇಳ್ತೀರಾ ಚಿಕ್ಕಮ್ಮ? ಕ್ಷಮೆಗೆ ಎಲ್ಲ ಕೇಳಕ್ಕೆ ಹೋಗ್ಬೇಡ್ರಿ. ಇಲ್ಲ ಸುಂದ್ರಿ, ಇಲ್ಲ, ನಿನಗೆ ನಾನು ಭಾಳ ನೋವು ಕೊಟ್ಟು ಬಿಟ್ಟನು. ಆ ನೋವು ನನಗೀಗ ಈ ರೀತಿ ಎಲ್ಲ ಕಾಡಾಟ ಆಗಿರೋದು. ಈ ಕಡೆ ನಿಮ್ಮ ಅಪ್ಪಗೆ ಹಿಂಗಾಗಿರೋದು, ನಿಮ್ಮ ತಮ್ಮಗೆ ಹಿಂಗಾಗಿರೋದು. ನಾನು ಮಾಡಿದ ತಪ್ಪ, ನಾನು ಮಾಡಿದ ಕರ್ಮಗಳನ್ನ ಈಗ ನನ್ನ ಮಕ್ಕಳು ಅನುಭವಿಸ್ಬೇಕಾಗತ್ತತಿ, ನನ್ನ ಗಂಡ ಅನುಭವಿಸ್ಬೇಕಾಗತ್ತತಿ. ಎಲ್ಲ ನನ್ನಿಂದ. ಈ ಮಗಳು ಬ್ಯಾಡ ಅಂದ್ರೂ ಗಂಡು ಮನೆ ಬಿಟ್ಟು ಬಂದಾಳ. ಈ ಮಗಳದು ತಾನಾಗೆ ಮಾಡ್ಕೊಳತ್ತ ಅಂದ್ರೆ ಅದನ್ನು ನಾನು ಮಾಡಿರೋದಲ್ಲ. ಎಲ್ಲ ನನ್ನಿಂದಾಗಿ ಆಗತ್ತತಿ, ಎಲ್ಲ ನನ್ನಿಂದಾಗೆ. ಅದಕ್ಕೆ ನಾನ ಇಲ್ಲ ಅಂದ್ಬಿಟ್ರೆ ಎಲ್ಲರೂ ಚಂದಗೆ ಇರ್ತಾರಂತ ಅನ್ಸಾಕತ್ತತಿ ಸುಂದ್ರಿ, ಅನ್ಸಾಕತ್ತತಿ. ಅಯ್ಯೋ ಚಿಕ್ಕಮ್ಮ, ಯಾಕೆ ಚಿಕ್ಕಮ್ಮ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ? ನೀವು ಈ ರೀತಿ ಎಲ್ಲ ಮಾತಾಡಬೇಡಿ ಚಿಕ್ಕಮ್ಮ. ಎಷ್ಟೇ ಮಾಡಿದ್ರು ನೀವು ನನ್ನ ತಾಯಿನೇ. ನೀವೇನು ಬೇರೆ ಅವರ? ನೀವು ಸಾಯ್ಲಿ ಅಂತ ನಾನು ಅನ್ಕೊಳ್ಳೋದಕ್ಕೆ ನೀವು ಕಷ್ಟ ಕೊಟ್ಟಿರ್ಬೋದು ಚಿಕ್ಕಮ್ಮ. ಯಾವ ತಾಯಿ ತಾನೇ ಹೊಡೆಯೋದಿಲ್ಲ? ಎಲ್ಲ ತಾಯಿಯಂದ್ರು ತಮ್ಮ ಮಕ್ಕಳನ್ನ ಹೊಡಿತಾರೆ. ಯಾಕೆ ಹೊಡಿತಾರೆ? ಅವ್ರಿಗೆ ಬುದ್ಧಿ ಬರಲಿ, ಅವರು ಎಲ್ಲನೂ ಕಲೀಲಿ ಅನ್ನೋ ಕಾರಣಕ್ಕೆ. ಹಾಗಂತ ನಾವು ಅದನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ರೆ ಅದು ತಪ್ಪ. ಮಂದಿ ಕಣ್ಣಿಗೆಲ್ಲ ನೀವು ತಪ್ಪಾಗಿ ಕಾಣಿಸಿರ್ಬೋದು, ಆದರೆ ನನ್ನ ಕಣ್ಣಿಗೆ ನೀವು ನನ್ನ ತಾಯಿ ಥರನೇ ಕಾಣಿಸಿದ್ದೀರಾ. ನನಗೆ ತಿದ್ದಿ ಬುದ್ಧಿ ಹೇಳಿದ್ದೀರಾ. ಸಿಟ್ಟಲ್ಲಿ ಒಂದು ನಾಲ್ಕು ಹೊಡೆದಿದ್ದೀರಾ, ಇಲ್ಲ ಅನ್ನಲ್ಲ. ಆದರೆ ತಾಯಿಗಳು ಹೊಡಿದ ಮತ್ತೆ ಯಾರು ಹೊಡಿತಾರೆ ಚಿಕ್ಕಮ್ಮ? ಹಾಂ, ಎಂಥ ಮನಸ್ಸು ಸುಂದ್ರಿ ನಿಂದು, ಎಂಥ ಮನಸ್ಸು. ನಿನ್ನಂಥ ಮನಸ್ಸಿನಕ್ಕಿಗೆ ನಾನು ದ್ರೋಹ ಮಾಡಿಬಿಟ್ನಲ್ಲ, ತಾಯಿ ಪ್ರೀತಿನ ಕೊಡದೆ ಹೋಗ್ಬಿಟ್ನಿ. ನನ್ನ ಜೀವನದಾಗ ಒಂದು ಒಳ್ಳೆ ಕೆಲಸ ಮಾಡಲಿಲ್ಲ. ನಿನ್ನ ವಿಷಯದಾಗ ಎಲ್ಲರೂ ಕೆಟ್ಟದ ಮಾಡ್ಕೊತ ಬನ್ನಿ. ಆದ್ರೆ ಆ ದೇವರು ನಾನು ಮಾಡಿರೋ ತಪ್ಪಿಗೆ ನಿನಗೆ ಒಳ್ಳೆ ಮನೆ ಸಿಗೋ ಥರ ಮಾಡ್ದ, ಒಳ್ಳೆ ಗಂಡ ಸಿಗೋ ಥರ ಮಾಡ್ದ, ಒಳ್ಳೆ ಅತ್ತೆ ಮಾವ ಒಳ್ಳೆ ಮನೆಯವ್ರು ಸಿಗೋ ಹಾಗೆ ಮಾಡ್ದ. ಈಗ ನೀನು ಆರಾಮಾಗಿರೋದಕ್ಕೆ ನನಗೆ ನೋಡಿ ಖುಷಿ ಆಗತ್ತತಿ ಮಗಳ. ಯಾವ ತಾಯಿನೂ ಹೊಡಿಬೇಕು ಅಂತ ಹೊಡೆಯಲ್ಲ. ತಪ್ಪು ಮಾಡಿದಾಗ ತಂದೆ ಆಗಲಿ ತಾಯಿ ಆಗಲಿ ತಿದ್ದಿ ಬುದ್ಧಿ ಹೇಳೋದಕ್ಕೆ ಕೈ ಮಾಡ್ತಾರೆ. ನಾನು ನಿಮ್ಮನ್ನು ಹಾಗೆ ಅನ್ಕೊಂಡಿದ್ದೀನಿ ಚಿಕ್ಕಮ್ಮ. ನಾನು ಏನೇ ತಪ್ಪು ಮಾಡಿರ್ಬೋದು, ನೀವು ನನಗೆ ಎಷ್ಟೇ ಕಷ್ಟ ಕೊಟ್ಟಿರ್ಬೋದು, ಅದನ್ನ ನಾನು ಒಳ್ಳೆ ರೀತಿಯಲ್ಲೇ ತೊಗೊಂಡಿದ್ದೀನಿ, ಒಳ್ಳೆ ರೀತಿ ಪಾಠ ಕಲ್ತಿದ್ದೀನಿ, ನಿಮ್ಮಿಂದಾಗಿ ಅಡುಗೆ ಕಲ್ತಿದ್ದೀನಿ, ಎಲ್ಲ ಕೆಲಸಗಳನ್ನ ಕಲ್ತಿದ್ದೀನಿ. ಯಾಕೆ ಹೇಳಿ? ಇಲ್ಲ ಅಂದಿದ್ರೆ ನನಗೆ ಅದೆಲ್ಲ ಬರ್ತಾ ಇತ್ತಾ? ಇಲ್ಲ. ನಾನು ಮತ್ತೆ ಮದುವೆಯಾಗಿ ಹೋದ್ಮೇಲೆ ಎಲ್ಲರ ಕಡೆಯಿಂದನೂ ಅನಿಸ್ಕೋಬೇಕಾಗಿತ್ತು. ಆದರೆ ನಿಮ್ಮಿಂದಾಗಿ ನಾನು ಎಲ್ಲನೂ ಕಲ್ತಿದ್ದೀನಿ. ಹಾಂ, ಚಿಕ್ಕ ವಯಸ್ಸನೇ ಆಗಿರ್ಬೋದು, ನೀವು ನನಗೆ ಕಷ್ಟನೇ ಕೊಟ್ಟಿರ್ಬೋದು, ಹೊಡೆದಿರ್ಬೋದು, ಆದರೆ ಮಾಡೋದೆಲ್ಲ ಮಾಡಿ ಕ್ಷಮೆ ಕೇಳಿದ್ರೆ ಏನಾಗೋದು ಹೋಗೋದು. ಅವಾಗ ನನ್ನ ಮಗಳಿಗೆ ಮಾಡಿರೋದು ಒಂದಾ ಎರಡ? ಇವಾಗ ತಪ್ಪಾಯ್ತು ಅಂತ ಕೇಳಿದ್ಕೊಳ್ಳೆ ಎಲ್ಲನೂ ಮರ್ತು ಬಿಡ್ಬೇಕಲ್ಲ. ಅಯ್ಯೋ ಮಾವ, ಹೋಗ್ಲಿ ಬಿಡಿ. ಅತ್ತೆ, ನೀವೆಲ್ಲ ಯಾಕೆ ಕ್ಷಮೆ ಕೇಳ್ತಾ ಇದ್ದೀರಾ? ಇದೆಲ್ಲ ದೇವರು ಆಗಬೇಕು ಅಂತ ಬರೆದಿರ್ತಾನ, ಎಲ್ಲ ಆಗಿರುತ್ತಾ, ಏನು ಮಾಡೋಕ್ಕಾಗತ್ತಾ? ಇವಾಗಾದರೂ ನೀವು ಚೆನ್ನಾಗಿದ್ದೀರಲ್ಲ, ಅಷ್ಟೇ ಸಾಕು ಬಿಡ್ರಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೆಂಗೆ ಅದರಿ ಎಲ್ಲರೂ ಚಲೋದ್ರಿ ಅಂತ ಅನ್ಕೊಂಡಿನಿ. ನಮ್ಮ ವೀಡಿಯೋಸ್ ಹೆಂಗೆ ಬರತ್ತಾವು ನೋಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ. ನಾನೇನಾದರೂ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಹಾಗೆ ನಿನ್ನೆ ನಾನು ಮೊನ್ನೆ ಹೊಸ ವೀಡಿಯೋ ಬರ್ತೈತೆ ಅಂತ ಹೇಳಿದ್ನಿ, ಹಾಕಬೇಕು ಅಂತ ಅಂದ್ಕೊಂಡೆ, ಬಟ್ ಹಾಕೋದಕ್ಕೆ ಆಗಿಲ್ಲ. ಇವತ್ತು ಆಫ್ಟರ್ನೂನ್ ಬರ್ತೈತಿ, ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಇವತ್ತಿನ ವೀಡಿಯೋ ನನಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.